ಏನ್ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಶಾಂತಿನಗರ ಕ್ಷೇತ್ರ ಸೊನ್ನೆನಹಳ್ಳಿ ಭಾಗಕ್ಕೆ ನಾವು ಬಂದಿರುವಂತದ್ದು. ಈ ಮನೆ ಒಳಗಡೆ ವಕಾರ ವಕಾರ ಏನ್ ನಿಮ್ಮ ಹೆಸರು? ಹಾಜಿರಾ. ಹಾಜಿರಾ. ಹಾಜಿರಾ ಅಂದ್ರೇನು? ನೋಡಿ ಬೈ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಇಟ್ಟಿದ್ರು, ಅವ್ರು ಕರ್ಕೋತಾರೆ. ಅದೆಲ್ಲ ನಮ್ಮನ್ನ ಕೇಳ್ಬೇಡಿ. ಕಾಸು ಬಂತ 2,000 ಕಾಸು. ಇಲ್ಲ, ನಾವು ಹೊಸಬ್ರು ಬಂದು. ಮೋಹನ್ ಅವರೇ, ಏನ್ ನಿಮ್ ಪ್ರಾಬ್ಲಮ್? ಎಷ್ಟು ಪ್ರಾಬ್ಲಮ್ ಇದೆ, ಏನ್ ಹೇಳೋದು? ಮೇರಿ ಆಂಟಿ, ಮೇರಿ ಆಂಟಿ, ಅಯ್ಯೋ ಮೇರಿ ಆಂಟಿ, ಓ ಮೇರಿ ಆಂಟಿ, ಮೇರಿ ಆಂಟಿ, ಮೇರಿ ಆಂಟಿ, ಕನ್ನಡ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಏನ್ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಶಾಂತಿನಗರ ಕ್ಷೇತ್ರ ಸೊನ್ನೆನಹಳ್ಳಿ ಭಾಗಕ್ಕೆ ನಾವು ಬಂದಿರುವಂಥದ್ದು. ಸೊನ್ನೆನಹಳ್ಳಿ ಈ ಸ್ಲಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನು ಜನರ ಹತ್ರ ಕೇಳೋಣ. ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ, ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದ್ದಾವೆ, ಇಲ್ಲ ಮೂಲಭೂತ ಸೌಕರ್ಯಗಳಿಗೆ ಭೂತ ಹಿಡಿದಿದೆಯಾ, ಇಲ್ಲಿನ MLA ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೈಗೆ ಸಿಗ್ತಾ ಇದೆಯಾ. ಬನ್ನಿ ಜನರನ್ನ ಮಾತನಾಡ್ತಾ ಹೋಗೋಣ, ಏನು ಹೇಳ್ತಾರೆ. ನೀರು ಬರ್ತಾ ಇಲ್ಲ, ನೀರಿಲ್ಲ, ನೀರಿಲ್ಲ, ಏರಿಯಾದಲ್ಲಿ ನೀರಿಲ್ಲ. ಆದರೂ ಒಂದು ಬಕೆಟ್ ತುಂಬಿಡೋದೆ ನೀರು. ಹೆಂಗೆ ಎಲ್ಲ ಫ್ರೀ ಸಿಗ್ತಾ ಇದೆ. ನಾನು ಏನಕ್ಕ ನಿಮ್ಮ ಹೆಸರು? ರೇವತಿ. ರೇವತಿ. ಅಯ್ಯೋ ರೇವತಿ ಅವರು ಏನು ಮಾಡ್ತಾ ಇದ್ರಿ ಇಲ್ಲಿ? ಕೂತ್ಕೊಂಡಿದ್ರಾ? ನಿಂತ್ಕೊಳ್ಳಿ. ರೇವತಿ ಅವರೇ, ಇದೇನಿದೆ ಏರಿಯಾನೇ ಮೇನು? ನಮ್ಗೆ ಎಷ್ಟು ಗೊತ್ತಿಲ್ಲ. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ರೆ ಸಾಯಂಕಾಲನೇ ಬರೋದು. ಬೆಳಗ್ಗೆ ಕೆಲಸ ಸಾಯಂಕಾಲನೇ ಬರೋದು. ಅಯ್ಯೋ, ಮತ್ತೆ ಪ್ರಾಬ್ಲಮ್ ಹೇಳ್ಬೇಕಲ್ಲ, ಯಾರು ಹೇಳ್ತಾರೆ? ಗೊತ್ತಿಲ್ಲ, ಆ ಸೈಡ್ ಕೇಳಿ. ನೀರು ಬರುತ್ತಾ? ಬರೋದಿಲ್ಲ. ಬರೋದಿಲ್ವಾ? ಇಲ್ಲ. ಚರಂಡಿ? ಇಲ್ಲ, ಕರೆಂಟ್ ಇದೆ. ಚರಂಡಿ? ಚರಂಡಿ ಚರಂಡಿ ಅಂದ್ರೆ ಕರೆಂಟ್ ಅಂತ ಏನವ? ನಿಮ್ಮ ಹೆಸರೇನು? ಹೋಗ್ಲಿ, 2,000 ದುಡ್ಡಾರು ಬರುತ್ತಾ? ತಿಂಗಳ ಬರುತ್ತಾ? ಬರುತ್ತೆ. ಹಂಗಾರೀಗ ಆ ದುಡ್ಡು ವಾಪಸ್ ಕೊಡ್ಬೇಕಂತೆ. ಕೊಡಿ, ನಾವು ಅದಕ್ಕೆ ಬಂದಿರೋದು. ಕೊಡಿ ಕೊಡಿ. ಎಷ್ಟು ತಿಂಗಳು ಬಂದಿದೆ? ಗೌರ್ಮೆಂಟ್ ಕೊಟ್ಟಿದ್ರೆ ತಾನೆ ನಮ್ಗೆಲ್ಲ ಬರೋ. ನಾವು ಗೌರ್ಮೆಂಟೇ ಈಸ್ಕೋವಾಗ ಬಂದಿದ್ದೀವಿ. ಕೊಡಿ 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 ಕೊಡಿ. ಅದು ಎಷ್ಟು ತಿಂಗಳು ಬಂದಿದೆ? 2 ತಿಂಗಳು ಬಂದಿದೆ. ಬರೀ 2 ತಿಂಗಳು? ಸುಳ್ಳು ಹೇಳ್ಬಿಡಿ. ಬಂದಿರೋದು ತಿರ್ಗಾ ಬರೋದು. ಒಬ್ಬರಿಗೆ ಬರುತ್ತೆ, ಒಬ್ಬರಿಗೆ ಬರೋದಿಲ್ಲ. ಈಗ ಎಷ್ಟು ಬಂದಿದೆ ಅಷ್ಟು ವಾಪಸ್ ಕೊಡಿ. ಬಂದ್ರೆ ಕೊಡ್ತೀನಿ. ಈ ಮಂತ್ ಬಂದಿದ್ರೆ ಕೊಡ್ತೀನಿ. ಬಂದಿರೋದು ವಾಪಸ್ ಕೊಡಿ. ಬಂದಿಲ್ವಲ್ಲ ಈ ಮಂತು. ಬಂದಿಲ್ವಾ? ಆಯ್ತು, 1 ತಿಂಗಳ ಮೇಲೆ ಆಯ್ತು. ಹೌದಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಕಾವ್ಯಶ್ರೀ. ಬನ್ನಿ ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ. ನಿಂತ್ಕೊಳ್ರಿ ಕಾವ್ಯ ಅವರೇ, ನಿಂತ್ಕೊಳ್ರಿ ಕಾವ್ಯ ಅವರೇ. ಅಯ್ಯೋ, ನೀವು ಮಾತಾಡಬೇಕು. ನೀವು ಬನ್ನಿ, ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂದರೆ ಏನು ಕಾವ್ಯ ಅವರೇ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಮು? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ವಾ? ಏನೂ ಇಲ್ವಾ? ಅವ್ರಿಗೆ ಕೇಳಿ. ನಿಮ್ಮ ಹೆಸರೇನು? ಮೋಹನ. ಮೋಹನ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಎಷ್ಟು ಪ್ರಾಬ್ಲಮ್ ಇದೆ, ಏನ್ ಹೇಳೋದು? ಎಲ್ಲ ಹೇಳ್ಬೇಕು. ಬರಲ್ಲ, ಏರಿಯಾದಲ್ಲಿ ಏನ್ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಪೇಪರ್ ಕೊಟ್ಟಿಲ್ಲ, ಪೇಪರು ಮನೆ ಹಕ್ಕುಪತ್ರ ಹಕ್ಕುಪತ್ರ ಕೊಟ್ಟಿಲ್ಲ, ಕೊಟ್ಟಿಲ್ಲ, ನೀರು ಬರಲ್ಲ ಚೆನ್ನಾಗಿ. ಎಷ್ಟು ಪ್ರಾಬ್ಲಮ್. ಆಮೇಲೆ ಏನು ಹೇಳೋದು? ಅಷ್ಟೇ ನಮ್ಗೆ ಪ್ರಾಬ್ಲಮ್. ಇದು ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದ್ದಾವೆ? ಗ್ಯಾರಂಟಿನ? ಗ್ಯಾರಂಟಿ ಯೋಜನೆಗಳು ಹಂಗಂದ್ರೆ ಗೊತ್ತಾ? ಗೊತ್ತಿಲ್ಲ ಸರ್. 2,000 ಸರ್, ಇವ್ರು 3 ತಿಂಗಳು ಬಂದಿಲ್ಲ. 3 ತಿಂಗಳು ಬಂದಿಲ್ಲ. ಎಲ್ಲೋಗಿದ್ರಿ ಟ್ರಿಪ್ಪು? ನಾವೆಲ್ಲೂ ಹೋಗೋದಿಲ್ಲ ಸರ್. ಯಾಕೆ ಸರ್? ನಮ್ಮ ಮನೇಲಿ 3 ಪಪ್ಪಿ ಇದೆ. 3 ಪಪ್ಪಿ? ಯಾವುದು ಪಪ್ಪಿ? ಸಿಜು ಪಪ್ಪಿ ಇದೆ. ಸೀಸು ಪಪ್ಪಿ. ಅವ್ರು ನೋಡ್ಬೇಕಲ್ವಾ, ಅದಕ್ಕೆ ನಾವೆಲ್ಲೋ ಹೋಗೋದಿಲ್ಲ. ಅವ್ರು ನೋಡ್ಕೊಂಡು ಮನೇಲಿ ಇರ್ತೀವಿ. ಅಯ್ಯೋ, ನಾಯಿ ನೋಡ್ಕೊಳ್ಳೋದಕ್ಕೆ ನೀವು ಮನೆ ನಾಯಿನೂ ಕರ್ಕೊಂಡು ಹೋಗ್ಬಿಡಿ. ಬೇಡಿ ಸರ್, ಮನ್ಸನ್ಗೆ ಪ್ರೀತಿ ಇಲ್ಲ, ಅದಗಿರೋ ಪ್ರೀತಿ ನೋಡಿ. ನಾಯಿಗಿರೋ ನಿಯತ್ತು ಮನ್ಸನ್ಗಿಲ್ಲ, ಮನುಷ್ಯಂಗಿಲ್ಲ. ಒಂಚೂರು ಅದಕ್ಕೇನಾರು ಒಂಚೂರು ತಿನ್ಸಿದ್ರೆ ಅದು ನಮ್ಮ ಜೊತೆನೇ ಇರುತ್ತೆ. ಇರುತ್ತೆ. ಮನುಷ್ಯಂಗೆ ಹಂಗಲ್ಲ, ಒಂಚೂರು ತಿನ್ಸಿದ್ರೆ ಹಿಂದ್ಗಡೆ ಚುಚ್ಬಿಟ್ಟು ಹೋಗಿರ್ತಾನೆ.
ದಟ್ಸ್ ಕಾಲ್ಡ್ ಮನುಷ್ಯ. ನಿಜವಾಗ್ಲೂ ಮಾತು ಇದು ನಿಜವಾಗ್ಲೂ ಮಾತು. ನಿಮ್ಮ ಎಮ್ ಎಲ್ ಎ ಯಾರು? ಯಾರಿಸ್ ಬನ್ನಿಲಿ ಕೂತ್ಕೊಂಡಿದ್ದೇವೆ. ಯಾರಿಸ್ ಏನ್ ಪ್ಯಾರಿಸ್ಗೆ ಹೋಗವ್ರ? ಯಾರಿಸ್ ಪ್ಯಾರಿಸ್ಗೆ ಹೋಗವ್ರ? ಸಾಕು ಸಾಕು ಅವ್ರ ಹೆಸರೆಲ್ಲ ಬೇಡ, ಅವ್ರ ಹೆಸರೆಲ್ಲ ಬೇಡ, ಅವ್ರ ಹೆಸರೆಲ್ಲ. ಹ್ಯಾರಿಸ್ ಅಂತ ಬಂದ ಕೂಡಲೇ ಇವರು ಆಲ್ರೆಡಿ ಇವ್ರ ಮನ್ಸು ಪ್ಯಾರಿಸ್ಗೆ ಹೊಂಟೋಯ್ತು. ಭಯ ಆಗೋದ್ರು ಇವಾಗ, ಭಯ ಆಗೋದ್ರು ಇವ್ರು. ಯಾಕೆ ಸರ್ ಅವ್ರನ್ನ ಎದ್ಕೊಂಡು ನಮ್ಗೆ ಭಯ? ನಾವು ಅವ್ರ ಹತ್ರ ಹೋಗಿದ್ದಿಲ್ಲ, ಏನು ಕೇಳಿದ್ದಿಲ್ಲ, ಯಾಕೆ ನಮ್ಗೆ ಭಯ? ಕೇಳಿಲ್ಲ ಅಂದ್ರೂ ಮಾಡ್ಬೇಕು ಅವ್ರ ಕೆಲಸನ. ನಿಮಗೆ ಹಕ್ಕುಪತ್ರನೇ ಕೊಟ್ಟಿಲ್ಲ. ನಾವು ಯಾಕೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ನಾವು ಹೋಗಿ ಮಾಡ್ಕೋತೀವಿ. ಇವಾಗ ಹೆಂಗ್ ನೀವೇ ಹೋಗಿ ಮಾಡ್ಕೊಳ್ಳೋದು? ಹಂಗೆ ಹೋಗಿ ಮಾಡ್ಕೋತೀವಿ. ಅವ್ರ ಕೆಲಸ ಮಾಡಿಸ್ತಾರ ಹೋಗ್ಲಿ. ಮಾಡುವಾಗ್ಲ ನೋಡೋಣ. ಮಾಡ್ತೀನಿ ಮಾಡ್ತೀನಿ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಏನ ಬಡಿತಾ ಇದೀಯಾ? ಎತ್ತು ಬಿಡ್ಬೇಕು ಹಿಂಗೆ ಮೇಲೆ. ವಾಟ್ ನೆಕ್ಸ್ಟ್? ನೀವು ಕಾವ್ಯ ಅವರೇ ಏನು ಹೇಳಲೇ ಇಲ್ಲ ನೀವು. ನಿಮ್ಮ ಎಮ್ ಎಲ್ ಎ ಹೆಂಗೆ ಕೆಲಸ ಮಾಡಿಸ್ತಾರಾ? ಯಾರು ಯಾರು ಅಂತೆ ಮಾಡ್ಲಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನ ಮಾಡ್ಲಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಸಾಕಣಮ್ಮ, ನೀ ಇಷ್ಟ ಹೇಳ್ದಲ್ಲ. ಹೋಗ್ಲಿ, ಗೃಹಲಕ್ಷ್ಮಿ ಯಾರಿಗೆ? ಅತ್ತೆಗ ಸೊಸೆಗ? ನನಗೆ 2 ಮಗು ಇದೆ. ಗೃಹಲಕ್ಷ್ಮಿ ಕಣವ, ನನ್ನ ಮಗು ಕೇಳಲಿಲ್ಲ. 2,000 ದುಡ್ಡು ನನಗೆಲ್ಲ ಬಂದಿಲ್ಲ, ನಾನು ಮಾಡಲಿಲ್ಲ, ನಾನು ಬಂದಿಲ್ಲ ಅಷ್ಟೇ. ನಿಮ್ಮ ಎಮ್ ಎಲ್ ಎಗೆ ಹೇಳಲಿಲ್ಲ ನೀವು ಅಕ್ಕ? ಹೇಳ್ವಾಗ ನಾವು ಹೇಳ್ತೀವಿ. ನಿಮ್ಗೆ ನಮ್ಮ ಏರಿಯಾಗೆ ಎಮ್ ಎಲ್ ಎನೇ ಬರೋದಿಲ್ಲ, ಬಂದ್ರೆ ಹೇಳ್ತೀವಿ. ಬಂದ್ರೆ ಹೇಳ್ತೀರಾ? ನಿಮ್ಮ ಏರಿಯಾಗೆ ಬರೋದೇ ಇಲ್ಲ, ಇಲ್ಲ ನಿಮ್ ಕಷ್ಟ ಕೇಳೋದೇ ಇಲ್ಲ. ಇಲ್ಲ ಕೇಳ್ವಾ. ನಾನು ಹೋಗಿ, ನಿಮ್ಮ ಹೆಸರೇನಂದ್ರೆ? ರೇವತಿ ಅವ್ರಿಗೆ ನಾನು ಹೋಗಿ ನಿಂತ್ಕೊಳ್ಳಿ ಅಂದ್ರೆ ಅವ್ರು ನಿಂತರು ಅಂದ್ರೆ ಕುಂತರು ಅಂದ್ರೆ ನೋಡಿಲಿ. ಸಂದಾಕಿದ್ದೀರಾ? ಈತ ಕಡೆ ಹೊಂಟ್ರಿ? ಮನೆಗೆ ಹೋಗ್ತಾ ಇದ್ವಿ. ಮನೆ ಕಡೆ ಹೋಗ್ತಿದ್ದೀರಾ? ಈತ ಕಡೆ ಹೋಗಿದ್ರಿ? ಇಲ್ಲಿ ಕೂತ್ಕೊಂಡಿದ್ದೆ. ಕೂತ್ಕೊಂಡಿದ್ರಾ? ಪೆನ್ಷನ್ ಎಲ್ಲ ಬರ್ತಾ ಇದೆಯಾ? ಬರ್ತೈತೆ. ಎಷ್ಟು ಬರ್ತಾ ಇದೆ? 1,200 ರೂಪಾಯಿ. 1,200 ರೂಪಾಯಿ ಬರ್ತಾ ಇದೆಯಾ? ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯಾ? ತಿಂಗಳ ಬರ್ತಾ ಇದೆಯಾ? ತಿಂಗಳು ಬರ್ತೈತೆ. ಕರೆಕ್ಟಾಗಿ ಹೇಳ್ಬೇಕು, ಜೋರಾಗಿ. ಬರ್ತೈತಪ್ಪ, ಸುಳ್ಳು ಹೇಳ್ಬಾರ್ದು. ಇಲ್ಲ ಬರೇ ಇಲ್ದಿಲ್ಲ. ಹೋಗಿ ಆಫೀಸ್ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ಮೇಲೆ ಈಗ ಬರ್ತೈತೆ. ಆಫೀಸ್ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರಾ? ಎಷ್ಟು ತಿಂಗಳು ಬಂದಿರ್ಲಿಲ್ಲ? 3 ತಿಂಗಳು ಬರ್ದಿಲ್ಲ. ಓ ನೋಡಿ, 3 ತಿಂಗಳು ಹಾಕಿಲ್ಲ ಕಾಸ, ನ್ಯಾಯವೇ? ಹಂಗೆ. ಸರಿ, ಮತ್ತೆ ಈಗ 2,000 ದುಡ್ಡು ಏನ್ ಮಾಡಬೇಕು? ಅವ್ರು ಕೊಡದೇ ಇದ್ದಾರೆ. ಗೃಹಲಕ್ಷ್ಮಿ ಸಿದ್ದರಾಮಯ್ಯಂದು? ಸಿದ್ದರಾಮಣ್ಣಂದು ಏನ್ ಮಾಡ್ಬೇಕು? ಅವ್ರು ಕೊಡದೇ ಇದ್ರೆ ನಾವು ಏನ್ ಮಾಡ್ಬೇಕು? ಬೇಕಾ? ಬೇಕಾ? ತಿಂಗಳ ಬೇಕಾ? ಏನ್ ಮಾಡ್ತೀರಾ ಬಂದ್ರೆ? ಏನ್ ಖರ್ಚು ಮಾಡ್ತೀವಿ? ನಮ್ ಖರ್ಚು ಇಲ್ವಾ ನಮ್ಗೆ? ಖರ್ಚು ಮಾಡ್ತೀರಾ? ಸಣ್ಣ ಪುಟ್ಟ ಖರ್ಚು ಮಾಡ್ತೀರಾ? ಖರ್ಚು ವಕಾರ. ಏನ್ ನಿಮ್ಮ ಹೆಸರು? ಹಾಜಿರಾ. ಹಾಜಿರಾ. ಹಾಜರಿ ಅಟೆಂಡೆನ್ಸ್ಗೆ ಹಾಜರಿ. ಹೌದು. ಏನ್ ನಿಮ್ಮ ಹೆಸರು? ಹಾಜಿರಾ. ಹಾಜಿರಾ ಅಂದ್ರೆ ಏನು? ಅದ್ರ ಅರ್ಥ ಏನು? ನೋಡಿ ಬೈ, ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಇಟ್ಟಿದ್ರು, ಅವ್ರು ಕರ್ಕೋತಾರೆ. ಅದೆಲ್ಲ ನಮ್ಮನ್ನ ಕೇಳಬೇಡಿ. ಕಾಸು ಬಂತ? 2,000 ಕಾಸು ಇಲ್ಲ, ನಾವು ಹೊಸಬ್ರು ಬಂದಿವಿ. ಹೊಸಬ್ರಾದ್ರೇನು ಅಳುಬ್ರಾದ್ರೇನು? ಈ ರಾಜ್ಯದ ಗೃಹಲಕ್ಷ್ಮಿ ಅಲ್ವೇ? ದುಡ್ಡು ಬಂತ ಅಷ್ಟೇ. ಇಲ್ಲ, ಬಾಡಿಗೆಗೆ ಬಂದೀವಿ ನಾವು. ನಿಮ್ದು ಕೂಪನ್ ಕಾರ್ಡ್ ಇದೆಯಾ? ಇದೆ. ಮತ್ತೆ ದುಡ್ಡು ಯಾಕೆ ಬರ್ತಾ ಇಲ್ಲ? ಗೊತ್ತಿಲ್ಲ ನನಗೆ. ಗೊತ್ತಿಲ್ವಾ? ನಿಜ ಹೇಳಿ. 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವೋ? ಇಲ್ಲ. ಬಂದಿದ್ರೆ ಈಗ ನಾವು ವಾಪಸ್ ತಗೋತೀವಿ. ಓಕೆ. ಹೌದಾ? ಸರಿ. ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ನಮ್ಮ ಏರಿಯಾದ ಏನು ಪ್ರಾಬ್ಲಮ್ ಇಲ್ಲ, ನೀರು ಪ್ರಾಬ್ಲಮ್. ಏನು ಇಲ್ವಂತೆ, ನೀರು ಪ್ರಾಬ್ಲಮ್ ಅಂತೆ. ಆಮೇಲೆ ಏನೋ ನಮಗಿನ ಈಗ ತಾನೇ ನೀರು ಬಿಟ್ಟಿದ್ರು, ಬಟ್ಟೆ ತೊಳಿತಾ ಇದ್ರಿ ಅಲ್ಲ? ಇಲ್ಲ, ನೀರೇ ಬಂದಿಲ್ಲ. ನೀರ್ದು ಪ್ರಾಬ್ಲಮ್. ಆಮೇಲೆ ಎಮ್ ಎಲ್ ಎ ಹೆಂಗೆ? ನಿಮ್ಮ ಎಮ್ ಎಲ್ ಎ ತುಂಬಾ ಒಳ್ಳೆಯರು. ಅವ್ರು ಹೇಳ್ತಾರೆ ಕೇಳಿ. ನೀವ್ ಹೇಳಿ ಅಜೀರಾ ಅವ್ರೆ, ನೀವ್ ಹೇಳಿ. ಇಲ್ಲ, ನನ್ಗೆ ಗೊತ್ತಿಲ್ಲ. ಅವ್ರು ಯಾರವರು? ಬರಕಲೆ ಬರಕ್ ಇದೆಯಾ? ಏನ್ ಸಾರ್ ನಿಮ್ದು ಇದೇ ಏರಿಯಾನಾ? ಎಲ್ಲಾರ ನಗರ ಹೋಗಿದೆ ಬಿಡಿ, ಅಲ್ಲಿಗೂ ಬಿಟ್ಟಿಲ್ಲ ಅಲ್ವೇ? ಓ ಏನವಾ
ಯಾ ಕಡೆ ಕೊಂಡ್ರಿ ಬನ್ನಿಲಿ ಕನ್ನಡ ಬರಲ್ವಾ ಯಾಕೆ எனக்கு வரதில்ல சார் ஐயோ சொல்லுங்க. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? நாங்கள் ரொம்ப 30 வருஷம் அங்கே இருந்து இப்போ இங்கே வந்து 30 ವರ್ಷ 40 ವರ್ಷ 40 ವರ್ಷದಿಂದ ಇಲ್ಲೇ ಇದ್ದೀರಾ, ಕನ್ನಡ ಬರಲ್ವಾ? 1 2 3 நாள் தான் வரும். அவ்வளோதான் சார். சொல்லுங்க. சொல்லுங்க. இங்க வாங்க மேடம், இங்க வாங்க. இது 2000 వచ్చా? 2000மா? இல்ல நீ ఈ ఏరియాలో ప్రాబ్లం இருக்கா? ப்ராப்ளம்னாக்கா அந்த தொட்டிங்க கொஞ்சம் க்ளீன் பண்ணேன். அதில் ತೊಟ್ಟಿಗಳನ್ನು ಕ್ಲೀನ್ பண்ணுங்க. இது அவ்வளோதான். ரொம்ப கொசு வருது ಜಾಸ್ತಿ. ಅಷ್ಟೇ. ನನಗೆ ಬೇರೆ ನಿಮ್ಮ ತಮಿಳು ಬರಲ್ಲ, ನಿಮಗೆ ಬೇರೆ ನಮ್ಮ ಕನ್ನಡ ಬರಲ್ಲ. ನೀವು ಕನ್ನಡ ಕಲಿಬೇಕು ಅಜ್ಜಿ. ಸರಿ ಸರಿ ಸರಿ. ಯಾವ ಟಿವಿ ಚಾನಲ್ ಸರ್ ಇದು? ಇದು ಆರ್ ಕನ್ನಡ. ಆರ್ ಕನ್ನಡವಾ? ಹೇಳಿ. ನಮ್ಮ ಊರ್ಲಿ ಎಷ್ಟೋ ಪ್ರಾಬ್ಲಮ್ ಇದೆ. ಸೊಲ್ ಈಗ ಬೇಗ ಬೇಗ ಸೊಲ್ಬೇಕು, ಬೇಗ ಬೇಗ ಸೊಲ್ಬೇಕು. ಬೇಗ ಬೇಗ ಸೊಲ್ಬೇಕಾ? ಬೇಗ ಬೇಗ ಸೊಲ್ಬೇಕಾ? ಇದು ಪ್ರಾಬ್ಲಮ್ ಹೇಳಿದ್ರಲ್ವಾ ಯಾವ ಕ್ಲಿಯರ್? ಕಾಲದಲ್ಲಿ ಇರುತ್ತೆ ಸೊನ್ನೆನಲ್ಲಿ? ಇರ್ಲಿ ಇರ್ಲಿ ಇರ್ಲಿ. ಹೇಳಿ 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 ಹೇಳಿ. ಸೊನ್ನೆನಲ್ಲಿ ಎಷ್ಟೋ ಮೇಯರ್ ಬಂದ್ರು, ಎಲೆಕ್ಷನ್ ಬಂದು ಎಲ್ಲ ಎಲೆಕ್ಷನ್ ಗೆಲ್ಕೊಂಡು ಗೆದ್ಕೊಂಡು ಹೋದ್ರಲ್ವಾ? ತಿರ್ಗಾ ಬಂದು ಪಟ್ಟ ಕೊಡ್ತೀನಿ ಅನ್ನೋ ಪಟ್ಟಾನು ಕೊಟ್ಟಿಲ್ಲ. ಪಟ್ಟ ಪತ್ರ ಪತ್ರ, ಮನೆ ಪತ್ರ, ಮನೆ ಪತ್ರ, ಹಕ್ಕು ಪತ್ರ ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ.